ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಆಲೂ ಚೋಲೆ ಮಸಾಲ ಮಾಡೋದನ್ನು ಹೇಗಂತ ತೋರಿಸ್ತೀನಿ. ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದರ ಸಿಪ್ಪೆ ತೆಗಿಬೇಕು. ಇಲ್ಲಿ ಆ ಚೋಲೆ ಕಡಲೆಕಾಳು ಕಾಬೂಲಿ ಕಡಲೆ ಅಂತಾರೆ, ಇದು ರಾತ್ರಿ ನೆನೆ ಹಾಕಿರಬೇಕು, ಬೆಳಗ್ಗೆ ನೆಂದಿರುತ್ತೆ. ಈ ಕುಕ್ಕರಲ್ಲಿ 3 ಅಥವಾ 4 ವಿಸಿಲ್ ತೊಗೋಬೇಕು. ನೋಡಿ ಕುಕ್ಕರ್ ಇಟ್ಟಿದ್ದೀನಿ. ಆಲೂಗಡ್ಡೆ ಕೂಡ ಒಂದು ಸಿಪ್ಪೆ ತೆಗೆದು ಅದರಲ್ಲೇ ಕಟ್ ಮಾಡಿಟ್ಟಿದ್ದೀನಿ. ನೋಡಿ ಈಗ 3 ವಿಸಿಲ್ ಆದಮೇಲೆ ಅಥವಾ 4 ವಿಸಿಲ್ ಹಾಕಬೇಕು, ಚೆನ್ನಾಗಿ ಮೆತ್ತಗಾಗಿರುತ್ತೆ. ನೋಡಿ ಈಗ ಇದಕ್ಕೊಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಹೆಚ್ಕೋಬೇಕು. ನೋಡಿ ಇದು ಕುಕ್ಕರಲ್ಲಿ ರೆಡಿಯಾಗಿದೆ. ಇದು ಈಗ ಒಗ್ಗರಣೆ ಹಾಕಬೇಕು. ಈಗ ಕುಕ್ಕರಲ್ಲಿ ರೆಡಿಯಾಗಿರೋ ಕಾಬೂಲಿ ಕಡಲೆಕಾಳು ಒಂದು ಸ್ವಲ್ಪ ಆಲೂಗಡ್ಡೆನ ಎರಡನ್ನೂ ಮಿಕ್ಸಿ ಮಾಡಬೇಕು. ನೋಡಿ ಮಿಕ್ಸಿ ಮಾಡ್ತಾಯಿದ್ದೀನಿ. ನೋಡಿ ಇನ್ನೊಂದು ಸ್ವಲ್ಪ ಸಣ್ಣಗಾಗಬೇಕು, ಇನ್ನೊಂದು ಸ್ವಲ್ಪ ಮಾಡ್ತೀನಿ ಮಿಕ್ಸಿ. ಒಂದು ಆಲೂಗಡ್ಡೆ ಕುದಿಸಿತ್ತಲ್ಲ ಅದು, ಮತ್ತು ಕಡಲೆಕಾಳನ್ನ ಕುಕ್ಕರಲ್ಲಿ ಕುದಿಸಿತ್ತಲ್ಲ ಅದು ಕಡಲೆಕಾಳು ಸ್ವಲ್ಪ ಒಂದು ಸ್ಪೂನ್ನಷ್ಟು, 1 ಟೇಬಲ್ ಸ್ಪೂನಷ್ಟು ತೊಗೊಂಡು ಮಿಕ್ಸಿ ಮಾಡ್ತಾಯಿದ್ದೀನಿ. ಎರಡು ಮಿಕ್ಸಿ ಮಾಡಿ ಸಣ್ಣಗಾಗುತ್ತೆ. ಸಣ್ಣಗಾದ ನಂತರ ಇದನ್ನು ಹಾಗೆ ಇಟ್ಕೋಬೇಕು. ಈಗ ಒಗ್ಗರಣೆ ಕೊಡ್ತೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ನೋಡಿ ಅದಕ್ಕೆ ಈರುಳ್ಳಿ ಹಾಕಿ ಒಗ್ಗರಣೆ ಕೊಡ್ತೀನಿ. ಇದಕ್ಕೆ ಜೀರಿಗೆ ಸಾಸಿವೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಈರುಳ್ಳಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು. ನೋಡಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದಕ್ಕೆ. ನೋಡಿ ನಂತರ ಇದನ್ನು ಈ ಮಿಕ್ಸಿ ಮಾಡಿಟ್ಟಿರ್ತೀನಲ್ಲ ಇದನ್ನು ಹಾಕಬೇಕು, ಕಡಲೆಕಾಳು ಮತ್ತು ಆಲೂಗಡ್ಡೆ. ಇದು ನೋಡಿ ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಕಿ ಅದ್ರ ಚೆನ್ನಾಗಿ ಘಮ ಹೋಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಹಸಿ ಘಮ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಶುಂಠಿ ಬೆಳ್ಳುಳ್ಳಿದು. ನೋಡಿ ಈಗ ಚೆನ್ನಾಗಾಗಿದೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಿಕ್ಸಿ ಮಾಡಿಟ್ಟಿರ್ತೀನಲ್ಲ ಕಡಲೆಕಾಳು ಮತ್ತು ಆಲೂಗಡ್ಡೆ, ಕುದಿಸಿದ ಕಡಲೆಕಾಳು ಮತ್ತು ಒಂದು ಆಲೂಗಡ್ಡೆ, ಇದನ್ನು ನೋಡಿ ಎಷ್ಟು ಸಣ್ಣಗಾಗಿದೆ, ಸ್ಮೂತಿ ಥರ. ಇದನ್ನು ಈರುಳ್ಳಿ ಒಗ್ಗರಣೆ ಹಾಕಿರ್ತೀವಲ್ಲ ಅದಕ್ಕೆ ಹಾಕಬೇಕು. ಇದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಬೇಕಷ್ಟೇ, ಜಾಸ್ತಿ ಹಾಕಬಾರ್ದು. ನೋಡಿ ಇದನ್ನು ಹಾಕಿದ್ದೀವಿ. ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ವಲ್ಲ ಅದು ಎಲ್ಲ ಮಿಕ್ಸ್ ಆಗೋ ಹಾಗೆ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕಿದ್ದೀವಿ. ನೋಡಿ ಚೆನ್ನಾಗಿ ಕಲಿಸ್ಕೋಬೇಕಿದು. ನೋಡಿ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಅದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಮಿಕ್ಸ್ ಆದ ನಂತರ ಆಮೇಲೆ ಖಾರ ಉಪ್ಪು ಎಲ್ಲ ಹಾಕಬೇಕು. ಆಮೇಲೆ ಗರಂ ಮಸಾಲ, ನೋಡಿ ಇದಕ್ಕೆ ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು. ಒಂದು 3/4 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಕಡಿಮೆ ಅನಿಸಿದರೆ ಆಮೇಲೆ ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಸ್ವಲ್ಪ ನೀರು ಹಾಕಿದ್ದೀವಿ. ಸ್ವಲ್ಪ ನೀರು ಗ್ರೇವಿ ಥರ ಇರಬೇಕಂದ್ರೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಏನು ಹಾಕ್ಬಾರ್ದು. ಇದಕ್ಕೆ ಖಾರದ ಪೌಡರು, ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ, ಅರಿಶಿಣ ಪುಡಿ, ಆಮೇಲೆ ಗರಂ ಮಸಾಲ ಹಾಕಬೇಕು. ನೋಡಿ ಇದು ಗರಂ ಮಸಾಲ ಹಾಕ್ತಾಯಿದ್ದೀವಿ. ನೋಡಿ ಚಿಲ್ಲಿ ಪೌಡರ್, ಅರಿಶಿಣ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಇದು 4 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗುತ್ತೆ.
ಆಲೂಗಡ್ಡೆ ಕೂಡ ಸಣ್ಣಗಾಗಿರೋದ್ರಿಂದ ಮಿಕ್ಸಿಯಲ್ಲಿ ಅದು ಒಂಥರ ಗ್ರೇವಿ ಥರ ಚೆನ್ನಾಗಾಗುತ್ತದು. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಗೋಡಂಬಿ ಬೇಕಾದರೆ ಹಾಕ್ಕೊಳ್ಳೋರು ಹಾಕ್ಕೋಬೋದು, ನಾವು ಹಾಕಿಲ್ಲ ಗೋಡಂಬಿ. ನೋಡಿ ಚೆನ್ನಾಗಿ ಹೇಗೆ ಕಲಿಸ್ಬೇಕು. ಹಾಗೆ ಸಿಮ್ಮಲ್ಲಿಟ್ಟು ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದನ್ನು, ಗ್ರೇವಿನ. ನಂತರ ಕುದಿಸ್ಕೊಂಡಿರ್ತೀವಲ್ಲ ಕಡಲೆಕಾಳು, ಅದನ್ನು ಹಾಕಬೇಕು. ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ ಇದಕ್ಕೆ ಕಡಲೆಕಾಳು ಕುತ್ಕೊಂಡಿಟ್ಟಿದ್ದೀವಲ್ಲ, ಇದಕ್ಕೆ 4 ವಿಸಿಲ್ ಹೊಡೆಸಿದ್ದೆ ನಾನು. ಚೆನ್ನಾಗಿ ಕುದ್ದಿದ್ದಾವೆ ನೋಡಿ. ಇದನ್ನು ಈ ಮಸಾಲೆಗೆ ಹಾಕಿ ಕಲಿಸ್ಬೇಕು. ಇದೆಲ್ಲ ಮಸಾಲೆ ಮಾಡ್ಕೊಂಡು ಫ್ರೈ ಮಾಡ್ತಾ ಇರ್ತೀವಲ್ಲ, ಆ ಮಸಾಲೆಗೆ ಹಾಕ್ಕೊಂಡು ಕಲಿಸ್ಬೇಕು. ನೋಡಿ ಹೀಗಾಗುತ್ತೆ. ಸಾಗು ಆಗುತ್ತಲ್ಲ, ಅದೇ ಥರ ಇದು ನೋಡಿ ಹೇಗಾಗುತ್ತೆ ಗ್ರೇವಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನಂತರ ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀವಿ. ಸಾಸಿವೆ ಹಾಕಬಾರ್ದು, ಬರೀ ಜೀರಿಗೆ ಮಾತ್ರ ಹಾಕಬೇಕು ಒಗ್ಗರಣೆಗೆ. ನೋಡಿ ಜೀರಿಗೆ ಹಾಕ್ತಾಯಿದ್ದೀವಿ. ಒಂದೇ ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಮಧ್ಯದಲ್ಲಿ ಸೀಳಿ 4 ಹೋಳು ಮಾಡಿ ಇಟ್ಕೊಂಡಿದ್ದು, ಅದಕ್ಕೆ ಒಂಥರ ಟೇಸ್ಟ್ ಬರುತ್ತೆ ಅಂತ ಹಾಗೆ ಮಾಡಿದ್ದು. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಒಂದೇ ಸಾಕು ಒಗ್ಗರಣೆಗೆ. ನೋಡಿ ಸ್ವಲ್ಪ ಒಗ್ಗರಣೆಲೇ ಹಿಂಗೆ ಹಾಕ್ತಾಯಿದ್ದೀವಿ, ಒಂದು ಚಿಟಿಕೆ ಹಿಂಗೆ ಹಾಕಿದರೆ ಸಾಕು. ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಒಗ್ಗರಣೆ ಕೊಡ್ತಾಯಿದ್ದೀವಿ. ನೋಡಿ ಕರಿಬೇವಿನ ಹಾಕೋ ಅವಶ್ಯಕತೆ ಇಲ್ಲ, ಬರೀ ಹಸಿಮೆಣಸಿನ್ಕಾಯಿ ಜೀರಿಗೆ ಅಷ್ಟೇ ಒಗ್ಗರಣೆ ಕೊಟ್ಟಿರೋದು ಸಿಂಪಲ್ಲಾಗಿ. ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿಡಬೇಕು. ಈಗ ಅದ್ರ ಜೊತೆಗೆ ತಿನ್ನೋಕ್ಕೆ ಪೂರಿ ಮಾಡ್ತಾಯಿದ್ದೀವಿ. ಈ ಆಲೂ ಚೋಲೆ ಮಸಾಲದ ಜೊತೆ ಪೂರಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಸಂಡೇ ಟಿಫನ್ಗಂತ ಇದನ್ನೇ ಮಾಡ್ಬೋದು. ನಿಧಾನವಾಗಿ ಟೈಮ್ ಇರುತ್ತಲ್ಲ, ಆರಾಮಾಗಿ ಮಾಡ್ಬೋದು ಮನೆಯಲ್ಲಿ. ಸಂಡೇ ಆದರೆ ಏನೂ ಅವಸರ ಇರಲ್ಲ, ಕ್ಯಾರಿಯರ್ ಕಟ್ಟೋದು ಅದು ಆ ಟೈಮ್ನಲ್ಲಿ ಮಾಡ್ಬೋದು. ಇದು ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಅದು ಕೂಡ ಬೇಗನೆ ಆಗುತ್ತೆ. ನೋಡಿ ಪೂರಿ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಪೂರಿ ಹೀಗೆ ಉಬ್ಬಬೇಕಂದ್ರೆ ಅಂಚಲ್ಲಿ ಮಾತ್ರ ಲಟ್ಟಿಸ್ಕೋಬೇಕು, ಚೆನ್ನಾಗಿ ಉಬ್ಬುತ್ತೆ ಪೂರಿ. ನೋಡಿ ಇದು ಜೊತೆಗೆ ಚೋಲೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀವಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.